ಅಂಗಡಿಯವ್ರನ್ನ ಮಾತನಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ವ್ಯಾಪಾರ ಹೆಂಗ್ ನಡೀತಾ ಇದೆ? ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಬೆಳೆ ಬೇರೆ ಇಲ್ಲ, ಮಳೆ ಇಲ್ಲ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಶಾರ್ಟೇಜ್ ಬರ್ತಾ ಇದಲ್ರಿ ಮಟೀರಿಯಲ್ ಎಲ್ಲ. ಯಾಕಂದ್ರೆ ಎಲ್ಲಿ ಬೆಳೆ ಇಲ್ಲ ಮ್ಯಾಗ್ರಿ ರೇಟ್ ಜಾಸ್ತಿ ಆಗಿದೆ. ಶಾರ್ಟೇಜ್ ಆಗಿದೆ, ಬೆಳೆನು ಬರೋದು, ರೇಟು ಹಂಗೆ ಜಾಸ್ತಿ ರೇಟುನು ಜಾಸ್ತಿ. ಜನ ಏನ್ ಹೇಳ್ತಾರೆ? ಜನ ಅದಂತೂ ಇರೋದೇನೆ ಅಲ್ರಿ ಸರ್, ರೇಟ್ ಜಾಸ್ತಿ ಆಗಿದೆ ಹಾಗೆ ಹೀಗೆ ಆಗ್ತಾನೆ ಇದೆ. ಎಲೆಕ್ಷನ್ ಹೆಂಗ್ ನಡೀತಾ ಇದ್ದಾನ? ಇಲೆಕ್ಷನ್ ಇದೆ ಚೆನ್ನಾಗಿದೆ. ಯಾರ ಪರವಾಗಿ ಚೆನ್ನಾಗಿದೆ? ಈಗ ನರೇಂದ್ರ ಮೋದಿ ಪರವಾಗಿ ಚೆನ್ನಾಗಿದೆ. ಮೋದಿ ಅವ್ರ ಪರವಾಗಿ. ಯಾಕೆ ಮೋದಿ ಅವರು ಗೆಲ್ಬೇಕು ಅನ್ಸುತ್ತೆ? ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರಲ್ರಿ, ಆತರ ಸಂಬಂಧ ಮಾಡ್ತಾರೆ. ದೇಶಕ್ಕೋಸ್ಕರ ಅಂತ ವ್ಯಕ್ತಿ ಬೇಕು ಅಂತ ವ್ಯಕ್ತಿ. ಇಲ್ಲಿ MP ಯಾರಾಗ್ಬೇಕು ಅನ್ಸುತ್ತೆ? ಈಗ ಮೋದಿ ಅವ್ರನ್ನ ನೋಡಿದ್ರೆ ಈಗ ಇವ್ರ ಅಣ್ಣಾ ಸಾಹೇಬ್ ಜೊಲ್ಲೆನ ಆಗ್ಬೇಕಂತ ಸರ್. ಈಗ ಜಾರಕಿಹೊಳಿ ಅವ್ರ ಫ್ಯಾಮಿಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಗೆಲ್ಸ್ಲೇಬೇಕು ಅಂತ ಪ್ರಬಲ ಅಭ್ಯರ್ಥಿನ ಹಾಕಿದ್ದಾರೆ. ವರ್ಕ್ ಆಗ್ಬೋದು ಅನ್ಸುತ್ತಾ? ಆಗ್ಬೋದು, ಯಾಕಂದ್ರೆ ಅವ್ರ ತಂದೆಯವರು ಸತೀಶ್ ಜಾರಕಿಹೊಳಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಅಂದ್ರೆ ಅವ್ರದ್ದು ಒಂದು ಕೆಲಸ ಅಂತೂ ಅವ್ರು ಪರ್ಫೆಕ್ಟ್ ಇದೆ. ಸೊ ಅದ್ರ ಪ್ರಕಾರ ಅವರು ಮಗಳೋದನ್ನು ಮಾಡ್ಬೋದಲ್ರಿ ಸರ್ ಈ ಟೈಪ್. ಈಗ ವಿಧಾನಸಭೆ ಎಲೆಕ್ಷನ್ ಅಂತ ಬಂದಾಗ ಈ ಸಲ ಒಂದು 57,000 ಲೀಡಲ್ ಗೆದ್ದಿದ್ದಾರೆ, ಜಾಸ್ತಿ ಲೀಡಲ್ ಗೆದ್ದಿದ್ದಾರೆ. ಅದ್ ರಿಪೀಟ್ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಮೋದಿ ಅಲ್ಲಲ್ಲಿ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತಾ? ಅದು ಒಂದಿದೆ ಸರ್. ಮೋದಿ ಯಾಕಂದ್ರೆ ಈಗ ಮೋದಿ ಅವ್ರದ್ದು ಇದೆ ಅಲ್ರಿ, ಸೊ ಅವರಿಂದನೂ ಒಂದ್ ಸ್ವಲ್ಪ ಈ ಕಡೆ ಇಫೆಕ್ಟ್ ಚಾನ್ಸ್ ಇದೆ. ಯಾಕಂದ್ರೆ MLA ಎಲೆಕ್ಷನ್ ಬೇರೆ, MP ಎಲೆಕ್ಷನ್ ಬೇರೆ. ಜನ ತಮ್ಮ ಅಭಿಪ್ರಾಯ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತಾ? ಮಾಡ್ತಾರೆ ಸರ್, ಮಾಡೋ ಚಾನ್ಸ್ ಜಾಸ್ತಿ ಇದೆ. ಥ್ಯಾಂಕ್ಸ್. ಹೆಂಗ್ ನಡೀತಾ ಇದ್ದಣ್ಣ ಎಲೆಕ್ಷನ್? ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ. ಯಾರಿಗ್ ನಡೀತಾ ಇದೆ ಚೆನ್ನಾಗಿ? ಮೋದಿಗೆ ನಡೀತಾ ಇದೆ. ಮೋದಿ ಯಾಕ್ರಿ? ಮೋದಿ ಎಲ್ಲ ಒಳ್ಳೆ ಮಾಡ್ತಾ ಇದ್ದಾನಲ್ಲ, ನಮ್ಮ ದೇಶ ಅಭಿವೃದ್ಧಿ ಮಾಡ್ತಾ ಇದ್ದಾನೆ, ಅಗದಿ ಚೆನ್ನಾಗಿ ನಡೀತಾ ಇದೆ. ಈಗ ಕೆಲವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇದುವರೆಗೂ ಯಾರು ಇಷ್ಟೊಂದೆಲ್ಲ ಹಣನೂ ಕೂಡ ಸಿಕ್ಕಿರಲಿಲ್ಲ, ನಮ್ಗೆ ಜೀವನ ನಡೆಸಕ್ಕೂ ಕೂಡ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಅಭಿವೃದ್ಧಿಗಿಂತ ನಮಗೂ ಕೂಡ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತಿರೋದ್ರಿಂದ ಕಾಂಗ್ರೆಸ್ ಅಂತಾನೂ ಕೂಡ ಮಹಿಳೆಯರು ಕೆಲವರು ಮಾತಾಡ್ತಾ ಇದಾರೆ. ಇದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇನ ಉಚಿತ ಪ್ರಯಾಣ, ಉಚಿತ ವಿದ್ಯುತ್ ಅಂತ ಕೊಡ್ತಾ ಇದಾರೆ, ಅಷ್ಟಕ್ಕೆ ಅವರು ಹ್ಞೂ ಅಂತ ಇದ್ದಾರೆ. ಆದ್ರೆ ಅದೇ ಸರಿ ದಾಟೋದಿಲ್ಲ. ಎಲ್ಲ ವ್ಯವಹಾರಸ್ಥರಿಗೆ ತೊಂದರೆ ಆಗ್ತಾ ಇದೆ. ಅದು ಎಲ್ಲ ಹೈ ವೋಲ್ಟೇಜ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದಾರ್ರಿ. ಕಮರ್ಷಿಯಲ್ ಬಿಲ್ ಅವ್ರಿಗೆ ಫ್ರೀ ಮಾಡಿಬಿಟ್ಟಾರ್ರಿ. ಒಂದ್ ಕಡೆಯಿಂದ ಕಿತ್ಕೊಂಡು ಇನ್ನೊಂದ್ ಕಡೆ ಕೊಡ್ತಾ ಇದಾರೆ. ಹಿಂಗ್ ಮಾಡ್ತಾ ಇದಾರೆ. ಮತ್ತೊಂದ್ ಕಡೆ ಈ ಗ್ಯಾರಂಟಿ ಕೊಟ್ಟಾದ್ಮೇಲೆ ಅಭಿವೃದ್ಧಿ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅದು ಈಗ ಹತ್ತತ್ರ 1 ವರ್ಷ ಆಗ್ಲಿಕ್ಕೆ ಬರ್ತಾ ಇದೆ. ಇಲ್ಲಿ ಈಗ ಆಲ್ರೆಡಿ MLA ಗೆದ್ದವ್ರು, ಸಚಿವರು ಕೂಡ ಆಗಿದ್ದಾರೆ. ಕೆಲಸ ಆಗ್ತಾ ಇದೆ ಅನ್ಸುತ್ತೆ ಈ ತಾಲೂಕಲ್ಲಿ? ಇಲ್ಲ, ಏನ್ ಕೆಲಸ ಆಗ್ತಾ ಇಲ್ಲ. ಕೆಲಸ ಆಗ್ತಿಲ್ಲ. ಬರೀ ಗ್ಯಾರಂಟಿ ಅಷ್ಟೇ ಮುನ್ನೆಗೆ ಹೋಗಿದ್ರೆ, ಬಾಕಿ ಏನೂ ಇಲ್ಲ. ರೈತರಿಗೆ ಭೂಮಿಗೆ ನೀರಿಲ್ಲ, ಎಲ್ಲ ಪ್ಲಾಟ್ ಹಾಕಿ ಮಾಡ್ತಾ ಇದ್ದಾರೆ. ರೈತರು ಕಷ್ಟದಲ್ಲಿದ್ದಾರೆ. ರೈತರು ಕುಡಿಯಕ್ಕೆಲ್ಲ ನೀರು ಸಿಗ್ತಾ ಇದೆಯಾ ನಿಮ್ ಸೈಡ್? ಕುಡಿಯಕ್ ಮಾತ್ರ ನೀರು ಸಿಗ್ತಾ ಇದೆ. ಈಗ 2 ಸಲ ಕೆನಾಲ್ ನೀರು ಬಂದಿದ್ದು ಎಲ್ಲ ಕ್ಯಾನ್ಸಲ್ ಮಾಡಿ ಬಿಟ್ಬಿಟ್ಟಾರ್ರಿ. ಕೆನಾಲ ಪೂರ್ತಿ ಮಾಡಿಲ್ಲ. ರೈತರೆಲ್ಲ ಪ್ಲಾಟ್ಗಳು ಹಾಕಿ ಮಾರ್ತಾ ಇದಾರೆ. ನಿಂತಿದಾವೆ. ಹೌದು, ಹಿಂಗ್ ನಡೀತಾ ಇದೆ. ನೀವೇನೋ ಮೋದಿಗೆ ಹಾಕ್ಬೇಕು ಅಂತ ಹೇಳ್ತೀರಾ, ಆದ್ರೆ ಇಲ್ಲಿರುವಂತ ಸಂಸದರು ಕಾಣಿಸದೇ ಇಲ್ಲ ಅಂತಾನು ಕೆಲವರು ಹೇಳ್ತಾರೆ. ಅವ್ರ ಹೆಸರಲ್ಲಿ ಗೆದ್ದೋದ್ರು ಬರ್ತಾ ಇಲ್ಲ ಅಂತ. ಬರ್ತಾರ ಇಲ್ಲಿಗೆ? ಇಲ್ಲಿ ಯಾರು ಬರೋದಿಲ್ಲ. ಬರೋದಿಲ್ಲ. ಎಲೆಕ್ಷನ್ ಆಯ್ತು ಅಂದ್ರೆ ಇಲ್ಲೇ ಯಾರು ಬರೋದಿಲ್ಲ. ಯಾರು ಬರಲ್ಲ. ಅಷ್ಟೇ, ಗೆದ್ದೋದ್ಮೇಲೆ ಮುಗೀತು. ಗೆದ್ದೋದ್ಮೇಲೆ ಓಟ್ ಕೇಳಕ್ ಬಂದಾಗ್ಲೇ ಲಾಸ್ಟ್ ಮುಖ ನೋಡೋದ್ ನೀವು. ಹೌದೌದು, ಅಷ್ಟೇ. ಓಕೆ, ನಾವೀಗ ರಾಯಭಾಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತ ಜೈನಾಪುರದಲ್ಲಿದ್ದೀವಿ. ಇಲ್ಲೊಂದು ಚಿಕ್ಕ ಅಂಗಡಿ ಇದೆ, ಹಾಗೆ ಒಂದ್ 4 ಜನ ಕೂತ್ಕೊಂಡಿದ್ದಾರೆ. ಹೇಗಿದೆ ಎಲೆಕ್ಷನ್ ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಹೋಗೋಣ, ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. ಸರ್ ನಮಸ್ಕಾರ. ನಮಸ್ಕಾರ. ಹೇಗ್ ನಡೀತಾ ಇದೆ ಸರ್ ಎಲೆಕ್ಷನ್ ಎಲ್ಲ? ಚೆನ್ನಾಗಿ ನಡೀತಾ ಇದೆ. ಯಾರ ಪರವಾಗಿದೆ ಸರ್ ಅಲ್ಲೇ? ಇಲ್ಲಿ ಬಿಜೆಪಿ. ಯಾಕೆ ಸರ್ ಬಿಜೆಪಿ? ದೇಶ ಮುಖ್ಯ, ಮೋದಿ ಮುಖ್ಯ, ಅದಕ್ಕಾಗಿ ಬಿಜೆಪಿ. ಆಲ್ಮೋಸ್ಟ್ ಇಲ್ಲಿ ರಾಯಭಾಗ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಯಮಕನಮರಡಿ, ಈ ಚಿಕ್ಕೋಡಿ ತಾಲೂಕಿಗೆ ಸೇರುವಂಥದ್ದು, ಇಲ್ಲೆಲ್ಲ ಕಡೆನೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಕಾಂಗ್ರೆಸ್ MLAಗಳು ಆಯ್ಕೆ ಆಗಿದ್ದಾರೆ. ಈಗ ಯಾಕೆ ಬದಲಾವಣೆ ಅಂತ ಅನ್ಸುತ್ತೆ? ಇದು ವಿಧಾನಸಭೆನೇ ಬೇರೆ, ಲೋಕಸಭೆನೇ ಬೇರೆ. ಇದು ಏನು, ನಾವು ಮೋದಿ, ದೇಶ ಮುಖ್ಯ, ಮೋದಿ ಮುಖ್ಯ ಮೇನ್. ಈಗ ಕಳೆದ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆದ್ದಿದ್ರು. ಕೆಲಸ ಮಾಡಿದಾರ? ಮಾಡಿದಾರೆ. ಬರ್ತಾ ಇರ್ತಾರ ಇಲ್ಲೆಲ್ಲ? ಬರ್ತಾರ. ಈ ಸಲ ಜಾರಕಿಹೊಳಿ ಫ್ಯಾಮಿಲಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ನಿಂತಿರುವಂತದ್ದು ಟಫ್ ಫೈಟ್ ಆಗುತ್ತೆ ಅಂತ ಅನ್ಸುತ್ತಾ? ಏನಿಲ್ಲ. ಮೋದಿ ಅಲ್ಲೆಲ್ಲಿ ಯಾರು ನಿಂತಿದ್ರು ಅಷ್ಟೇ ಅಂತ ಏನಿಲ್ಲ. ಇಲ್ಲೆಲ್ಲ ಮೋದಿ ಅಲ್ಲೇ, ಮತ್ತೆಲ್ಲ ಎಜುಕೇಟೆಡ್ ಮಂದಿ ಇದೆ, ಎಲ್ಲ ಮೋದಿ ಅಲ್ಲೇ. ಮೋದಿ ಎಲ್ಲ ಮೋದಿನೇ. ಒಂದು ಮೇನ್ ಆರೋಪ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಸಿಗೋದೇ ಇಲ್ಲ ಅಂತ ಹೇಳಿ. ಇಲ್ಲ, ಬರ್ತಾರೋ. ಇಲ್ಲಿ ವಾರ ಶನಿವಾರ ಹನುಮದೇವ್ರಿಗೆ ವಿಸಿಟ್ ಬರತ್ತಿರ್ತಾರೋ, ಎಲ್ಲ ಊರ್ ರೌಂಡ್ ವಿಸಿಟ್ ಬರತ್ತಾರ.
ಗ್ಯಾರಂಟಿ ಏನ್ ಪರಿಣಾಮ ಏನು ಬೀಳಲ್ವಾ ಗ್ಯಾರಂಟಿ ಏನು ಪರಿಣಾಮ ಮಾಡೋದು ಕಾಂಗ್ರೆಸ್ದು? ಇಲ್ಲ ಬೀಳಲ್ಲ. ಇಲ್ಲ, ಮೋದಿ ಗ್ಯಾರಂಟಿ ಬೇರೆ ಯಾವ್ದು ಇಲ್ಲ. ಮೋದಿ ಗ್ಯಾರಂಟಿ. ನಮಸ್ಕಾರ, ಹೆಂಗಿದ್ದೀರಾ? ನಮಸ್ಕಾರ. ಫುಲ್ ಟೋಪಿ ಗಿಪಿ ಹಾಕೊಂಡು ಈಗ ನಿಮಗೆ ಸಾಕಷ್ಟು ಜನ ಕಾಯ್ತಾ ಇದಾರೆ ಹಾಕೋಣ ಅಂತ. ನೀವ್ ಯಾರ ಪರವಾಗಿ? ನಾವು ಮೋದಿ ಪರವಾಗಿ. ಯಾಕೆ? ನಮ್ ಕೆಲಸ ಮಾಡಿದನ್ರಿ ಮೋದಿ ಪರವಾಗಿ. ಈಗ ಕಾಂಗ್ರೆಸ್ನವ್ರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಕೊಟ್ಟಿದಾರಲ್ಲ. ಮನೇಲೆಲ್ಲ ಮಹಿಳೆಯರಿಗೆಲ್ಲ 2,000 ರೂಪಾಯಿ ಶಕ್ತಿ ಯೋಜನೆ ಇದೆಲ್ಲ ಸಿಗ್ತೈತೆ. ಅವರೆಲ್ಲ ಹೇಳ್ತಾರೆ ಈಗ ನಮ್ಗೆ ಯಾರು ಕೊಡ್ತಾ ಇರಲ್ಲ, ಈಗ ಕೊಡ್ತಾ ಇದಾರೆ ಕಾಂಗ್ರೆಸ್ ಅವರು ಅಂತ. ಅವ್ರು ಕೊಡುವಾರ ಖರೆ ನಾವು ಮಾಡೋರು ಮೋದಿಗೆ ಅವ್ರ ದುಡ್ಡು ಇವರಿಗೆ ಓಟು. ಬಿಜೆಪಿ ಅಂದ್ರೆ ನೀವ್ ಯಾಕೆ ಬಿಜೆಪಿ ಅನ್ನೋದು ಇಷ್ಟ ಆಗತ್ತೆ ಅಂತ? ನಮ್ ಬಿಜೆಪಿ ಅಂದ್ರೆ ನಮ್ ಬಿಜೆಪಿ ಕಾಯಂ 35 ವರ್ಷ ಹತ್ತಿದ್ದೇವೆ. ಓ ಹೌದಾ? ಪಾರ್ಟಿ ಪಂಗಡ್ದಿದ್ವಿ. ಅವ್ರು ಕೆಲಸ ಮಾಡಿದ್ರೆ ಇವ್ರು ಕೆಲಸ ಮಾಡಿದ್ರೆ ಇದೇನು ಪ್ರಶ್ನೆ ಇಲ್ಲ. ನಾವು ಯಾರಾದ್ರೂ ನಿಂತ್ಕೊಳ್ಳಿ, ಯಾರೇ ಇರ್ಲಿ, ನಾವು 35-40 ವರ್ಷ ಹತ್ರಾಗಿದ್ದೀವಿ. ನಾವು ಅದನ್ನ ಮಾಡೋರು. ರಾಮ ಮಂದಿರದಾದ್ಮೇಲೆ ದೊಡ್ಡ ರಾಮ ಮಂದಿರ ಅದಾತು ಇದಾತು ಏನಿಲ್ಲ. ನಾವು ಪಾರ್ಟಿ ಆಗಿದ್ದೇವೆ. ಅವಾಗಿಂದ ಬಿಜೆಪಿ ಪಾರ್ಟಿ ಆಗಿದ್ದೇವೆ. ಅದ ಪಾರ್ಟಿ ಆಗಿರೋದು. ಮತ್ತ ಅದು ಕೊಟ್ರು ಇದು ಕೊಟ್ರು ಮೋದಿ ಕೊಟ್ರು ಅದು ಏನಿಲ್ಲ, ಒಂದು ಪಾರ್ಟಿ ಇರ್ದೇವು. ಅಂದ್ರೆ ಮೋದಿ ಇಲ್ಲ ಅಂದಿದ್ರು ನೀವು ಬಿಜೆಪಿ ಪರವಾಗಿ ಇರ್ತಿದ್ರಿ. ನಮಗೆ ದೇಶ ಮುಖ್ಯ. ದೇಶ ಉಳಿಬೇಕಾದ್ರೆ ನಮ್ ಮೋದಿನ ಮುಖ್ಯ. ಈಗ ಬಿಜೆಪಿ ಅವ್ರು ಏನು ಮಾಡ್ತಾ ಇಲ್ಲ, ನಾವು ಗ್ಯಾರಂಟಿ ಮುಖಾಂತರ ಜನರನ್ನ ಅಭಿವೃದ್ಧಿ ಮಾಡ್ತೀವಿ. ಅದೆಲ್ಲ ಸುಳ್ಳು ಭರವಸೆ ಅವ್ರದ್ದು. ಅದೇನ್ ನಡೆಯೋದಿಲ್ಲ. ನಾವು ಮೋದಿನೇ. ಇಲ್ಲಿ ಸಾಕಷ್ಟು ಆರೋಪ ಇದೆ ಚಿಕ್ಕೋಡಿಲಿ. ಗ್ಯಾರಂಟಿಗಳು ಯಾವಾಗ ಬಂತು ಈ ಲೋಕಸಭಾ ವ್ಯಾಪ್ತಿಲಿ ಹಾಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಹೌದಾ? ಅಭಿವೃದ್ಧಿ ಅನ್ಕಿ ಏನೇನೋ ಅಭಿವೃದ್ಧಿ ಇಲ್ಲ ಒಂದು ವರ್ಷದಲ್ಲಿ. ಈಗ ಹಿಂದಿನ ಬಿಜೆಪಿ ಪೀರಿಯಡಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ. ಇಲ್ಲಿ ನಮ್ಮಲ್ಲಿ ರೋಡ್ ಆಗಲಿ ಅವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ. ಈಗ ಅನ್ಕಿ ಒಂದು ವರ್ಷ ಆಯ್ತು, ಏನೂ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ನಿಮ್ಮೂರಲ್ಲೆಲ್ಲ ಮೋದಿ ಅಲೆ ಇದೆ? ಮೋದಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಂಗಾದ್ರೆ ಶೂರ್ ವಿನ್ ಆಗ್ತಾರಾ? ಓಕೆ 100%. ಇನ್ನೊಂದ್ ಸ್ವಲ್ಪ ಜನ ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಅಣ್ಣ ನಮಸ್ಕಾರ, ಹೆಂಗಾಯ್ತಣ್ಣ? ಯಾರ ಪರವಾಗಿದೆ? ನಾವು ಕಾಂಗ್ರೆಸ್ ಪರವಾಗಿ. ಕಾಂಗ್ರೆಸ್ ಯಾಕೆ? ನಾವು ಫಸ್ಟ್ ಅದೇ ಚೇಂಜ್ ಆಗಿಲ್ಲ. ಚೇಂಜ್ ಅಷ್ಟೇ ಇಲ್ಲ ಸರ್. ಯಾರಾದ್ರೂ ನಿಂತ್ಕೊಳ್ಳಿ, ಬೇರೆಯವ್ರು ಬೇಕಂದ್ರೆ ನಿಂತ್ಕೊಳ್ಳಿ, ಕಾಂಗ್ರೆಸ್ನೇ. ಅಂದ್ರೆ ಇಲ್ಲಿ ಅಭಿವೃದ್ಧಿ ವ್ಯಕ್ತಿ ಅದೆಲ್ಲ ಇಂಪಾರ್ಟೆಂಟ್ ಆಗಲ್ವಾ? ಅದಕ್ಕೇನಿಲ್ಲ. ಪಕ್ಷ ಅವಾಗಿಂದ ಪಕ್ಷ ಅನ್ಕೊಂಡ್ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಅದಕ್ಕೆ ಕೆಲಸ ಇಂಪಾರ್ಟೆಂಟ್ ಆಗಲ್ವಾ? ಇಂಪಾರ್ಟೆಂಟ್ ಇದೆ. ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲನಲ್ಲ, ಒಳ್ಳೇದು ಮಾಡಿದ್ದಾರೆ. ನಾವು ಫಸ್ಟ್ ಕಾಂಗ್ರೆಸ್ನೇ. ಸಣ್ಣದಿಲ್ಲಲ್ವಾ, ಅವನು ಕಾಂಗ್ರೆಸ್ನೇ ಮಾಡ್ತಾನೆ. ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾರಾಗ್ಬೇಕು? ಮೇಲ್ಗಡೆ ಮೋದಿ ಆದ್ರೆ ಚೆನ್ನಾಗಿದೆ. ಅಲ್ಲಿ ಮೋದಿ ಗೆಲ್ಬೇಕು, ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕಾ? ತಮ್ಮ ಊರಲ್ಲಿ ತಮ್ಮ ಕೆಲಸ ಮಾಡಿದ ಅವ್ರೇನು. ಈಗ ನೀವು ಕೆಲಸ ಮಾಡಿದ್ರೆ ನಿಮ್ ಪರವಾಗಿ ಅವರು ಬೇರೆ ಸ್ಥಳೀಯವಾಗಿ ಕೆಲಸ ಮಾಡಿ ಅವ್ರು ನೋಡ್ಬಿಟ್ಟು ಓಟ್ ಹಾಕ್ತಿದ್ದೀರಾ ನೀವು? ಮನಿ ಕೆಲಸ ಆಗ್ತಲ್ವಾ? ಈಗ ಅದು ವಿಧಾನಸಭೆ ಎಲೆಕ್ಷನ್, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅದೆಲ್ಲ ಇರುತ್ತೆ ಸ್ಥಳೀಯವಾಗಿ ನೋಡ್ಬೇಕಾದ್ರೆ. ಈಗ ದೇಶದ ಎಲೆಕ್ಷನ್ ಅಂತ ಬಂದಾಗ ನಾವು ಮೇನ್ ಕೇಂದ್ರದಲ್ಲಿ ಯಾರು ಇರ್ತೀವಿ ಅವ್ರನ್ನ ನೋಡ್ಬಿಟ್ಟು ಓಟ್ ಹಾಕ್ತಿವಿ. ನಾವ್ ಹಂಗಿಲ್ಲ. ಸ್ಥಳೀಯವಾಗಿ ಯಾರನ್ನು ನಮಗೆ ಹೆಲ್ಪ್ ಮಾಡಿರ್ತಾರೆ ಅವ್ರು ಹಾಕೋದು. ಹೆಂಗಿದೆ ರೀ ಎಲೆಕ್ಷನ್ ನಿಮ್ ಸೈಡು? ಎಲೆಕ್ಷನ್ ನಮಗ ಮೋದಿನ ಬೇಕಾರೆ ನಮಗ. ಮೋದಿ ಬಿಟ್ರೆ ಯಾರನ್ನ ಹಾಕೋದಿಲ್ಲ ನಾವು. ಮೋದಿ ಬಿಟ್ರೆ ಬೇರೆ ಹಾಕೊಂಡ್ರೆ ನಮ್ಮ ಪಕ್ಷ ಅಣ್ಣ ಸಾಹೇಬ್ ಜಲ್ಲಿ ಅದಾರ್ರಿ, ಅವ್ರು ಬಿಟ್ಟು ಬೇರೆ ಕಡೆ ಹಾಕೋದಿಲ್ಲ. ಆದ್ರೆ ನಾವು ತುರ್ತಾಪಕ್ಕಿ ಅಂದ್ರೆ ಅಲ್ಲಿ ನಾವು ಬಿಜೆಪಿನ ಮಾಡ್ಕೊಂಡ್ಬಂದು ಬಿಜೆಪಿನ ಹಾಕ. ಈಸಿ ಇತ್ತ ಹೆಂಗಿದೆ ಅಂತ? ಯಾಕೆಂದ್ರೆ ಜಾರಕಿಹೊಳಿ ಕುಟುಂಬ ಅಂತ ಬಂದಾಗ ಅವ್ರದೇ ಆದಂತ ಹಿಡ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಅವ್ರದಲ್ಲಿ ಈ ಕಡೆ ನಮ್ಗೆ ಒಲವೇ ಇಲ್ರಿ, ನಮ್ಮ ಕಡೆ ಎಲ್ಲ ಬಿಜೆಪಿನ ಐತ್ರಿ. ಮೇಲೆ ನೋಡಿ ನಾವು ಓಟ್ ಹಾಕ್ತೀವಿ. ಆಮೇಲೆ ಲಾಸ್ಟ್ ಟೈಮ್ ಎಲ್ಲ ಬಿಜೆಪಿ ಪ್ಲಸ್ ಇದ್ದಿದ್ದು ಅಂದ್ರೆ ಲಕ್ಷ್ಮಣ್ ಸವದಿ ಅವರೆಲ್ಲ ಇದ್ರು. ಆದ್ರೆ ಈಗ ಅವರೆಲ್ಲ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಆಮೇಲೆ ಕಾಂಗ್ರೆಸ್ 8 ವಿಧಾನಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭೆಯಲ್ಲಿ ಕಾಂಗ್ರೆಸ್ MLAಗಳಿದ್ದಾರೆ. ಅದೇನ್ ಮೈನಸ್ ಆಗಲ್ವಾ? ಅವ್ರ ಮನುಷ್ಯ ನಮ್ಮ ಕಡೆ ಈ ಕಡೆ ಬಂದೇ ಇಲ್ರಿ ಸರ್. ನಮ್ಮ ಕಡೆ ಬಂದ್ರೆ ನಾವು ಹೇಳ್ಬೋದ್ರಲ್ಲ, ಈ ಕಡೆ ನಮ್ಮ ಕಡೆ ಅದೇ ಇಲ್ಲ ಅವ್ರ. ನಾವ್ ಹೇಳಕ್ ಆಗಲ್ರಿ. ನಮ್ಮ ಕಡೆ ಅಣ್ಣ ಸಾಹೇಬ್ ಜಿಲ್ಲೆ ಅವ್ರಿಗೆ ಸರ್, ಅವ್ರಿಗೆ ಓಟ್ ಹಾಕಾರ ಹೇಳಿ ಬೇರೆ ಹಾಕೋದಿಲ್ಲ. ಗ್ಯಾರಂಟಿ ಬಗ್ಗೆ ಅಭಿಪ್ರಾಯ ನಿಮ್ದು? ಗ್ಯಾರಂಟಿ ಬಗ್ಗೆ ನಾವು ಅವನ್ ಹೇಳಕ್ ಆಗಲ್ರಿ ಸರ್. ಎಲ್ಲರೂ ಅಲ್ಲ ಒಳ್ಳೇದ ಅದ್ ಕೊಡ್ತಿರೋದು ಅಥವಾ ಕೊಡಬಾರ್ದಿತ್ತ? ಇನ್ನು ಮೋದಿ ಬಿ ಕೊಡ್ತಾನ್ರಲ್ಲ, ಅವನ್ ಕೊಡಾಕಿಲ್ಲ ಅಂದ್ರೆ ನಾವು ಕೊಡ್ತಾನ್ರ ನಾವು ಮೋದಿ ರೀ. ಮೋದಿ ಗ್ಯಾರಂಟಿನೇ ಹೆಂಗ್ ನಡೀತಾ ಇತ್ರಿ ಎಲೆಕ್ಷನ್? ಎಲೆಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾರ ಪರವಾಗಿ ಅಲೆ ಇದೆ ಅಂತ ಅನ್ಸುತ್ತೆ? ಓಡಾಡ್ತಿರ್ತೀರಲ್ಲ. ಮೋದಿ ಪರವಾಗಿ ಅಲೆ ಇದೆ ಅನಿಸ್ತದೆ. ಯಾಕೆ? ದೇಶಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿದ್ದಾನೆ. ಕಳೆದ 10 ವರ್ಷಗಳಲ್ಲಿ
ಯಾವುದೇ ರೆಸ್ಟ್ ತಗೋದೆ ತುಂಬಾ ಒಳ್ಳೆ ಕೆಲಸ ಮಾಡಿದಂತ ಜನರಲ್ಲಿ ಭಾವನೆ. 10 ವರ್ಷದ ಅವರ ಕೆಲಸ ನಿಮಗೆ ಸ್ಯಾಟಿಸ್ಫೈ ಆಗಿದೆ? 100% ಸ್ಯಾಟಿಸ್ಫೈ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 5 ವರ್ಷ ಆಯ್ತಲ್ಲ ಈಗ ಸಂಸದರಾಗಿ, ಅವ್ರ ಕೆಲ್ಸಕ್ಕೆ ಏನ್ ಹೇಳ್ತೀರಾ? ಕೆಲಸ ಮಾಡಿದಾರೆ ಸ್ವಲ್ಪ, ಬಟ್ ಇಲ್ಲಿ ಒಳ ಜಗಳಗಳಿಂದ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದ್ದಾರೆ ಅವ್ರು ಅಂತ ಅನ್ಸುತ್ತೆ. ಬನ್ನ ರಾಜಕೀಯದಿಂದ ಟಫ್ ಫೈಟ್ ಇದೆ ಅಂತ ಅನ್ಸುತ್ತಾ ಈ ಬಾರಿ ಚಿಕ್ಕೋಡಿಲಿ? ಇಲ್ಲ, ಮೇ ಬಿ ಮೋದಿ ಅಲ್ಲದಿಂದ ಅವ್ರು ಗೆಲ್ಬಹುದು ಅಂತ ಅನಿಸ್ತದೆ. ಅವ್ರ ವೈಯಕ್ತಿಕ ಅಥವಾ ಅವ್ರ ಕೆಲಸ ಯಾವ್ದು ವರ್ಕ್ ಇಲ್ಲ, ಕೆಲಸ ನಾಮಬಲದಲ್ಲಿ ಇಲ್ಲ, ಅವರು ಕೆಲಸ ಮಾಡಿದ್ರು, ಬಟ್ ಇಲ್ಲಿ ವೈಯಕ್ತಿಕ ಬಿಜೆಪಿ ಒಳ ಜಗಳದಿಂದ ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಗಬಹುದು. ಸಾಕಷ್ಟು ಜನ ಕೆಲವರು ನಾಯಕರು ಬಿಜೆಪಿಲಿ ಇದ್ದಂತವ್ರು, ಈಗ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಸವದಿ ಅವರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಪ್ರಮುಖ ನಾಯಕರು ಅವ್ರು ಒಂದೊಂದು ಕ್ಷೇತ್ರ ಅಂದ್ರೆ 3 ಕ್ಷೇತ್ರದಲ್ಲೆಲ್ಲ ಹಿಡ್ತಾ ಇದ್ದಿದ್ದಂತವ್ರು, ಅವ್ರು ಹೋದಂತ ಹಿನ್ನೆಲೆಯಲ್ಲಿ ಏನಾದ್ರು ಡ್ಯಾಮೇಜ್ ಆಗ್ಬೋದಾ, ಸ್ವಲ್ಪ ಹಿನ್ನಡೆ ಆಗ್ಬೋದಾ ಬಿಜೆಪಿಗೆ? ಲೋಕಸಭೆಯಲ್ಲಿ ಡ್ಯಾಮೇಜ್ ಆಗ್ಲಿಕ್ಕಿಲ್ಲ, ವಿಧಾನಸಭೆಯಲ್ಲಿ ಹತ್ರ ವರ್ಕೌಟ್ ಆಗ್ತಿದೆ, ಬಟ್ ಲೋಕಸಭೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ. ವಿಧಾನಸಭೆಯಲ್ಲಿ ಇದ್ದಿದ್ದಲ್ಲೇ ಈಗ ವರ್ಕ್ ಆಗಲ್ವಾ ಕಾಂಗ್ರೆಸ್? 100% ವರ್ಕ್ ಆಗಲ್ಲ. ಅವರು ಗ್ಯಾರಂಟಿ ಮುಖಾಂತರ ಅಂದ್ರೆ ಪ್ರತಿಯೊಂದು ಮನೆಗೆ ತಲುಪಿದೀವಿ, ಈಗ ವಿದ್ಯುತ್ ಬಿಲ್ ಎಲ್ಲ ಮನ್ನಾ ಮಾಡಿರೋದ್ರಿಂದ ಪ್ರತಿಯೊಬ್ರು ಅಟ್ಲೀಸ್ಟ್ ನಮ್ಗೆ ಏನೋ ಒಂದ್ ಸ್ವಲ್ಪ ಋಣ ತೀರ್ಸೋ ಕೆಲಸ ಮಾಡಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ವರ್ಕ್ ಆಗಲ್ವಾ? ಇಲ್ಲ, ಯಾಕಂದ್ರೆ ಈಗ ಒಂದು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ. ಹೆಣ್ಮಕ್ಳಾಗಿ ಅವ್ರು ಎಷ್ಟೋ ಮಾಡಿದ್ರು ಕೊನೆಗೆ ಒಂದ್ ಸ್ವಲ್ಪ ಪುರುಷರ ಮಾತು ಕೇಳಿನ ಅವ್ರು ಹೋಟ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಮನೇಲಿ ಹೇಳದಿಲ್ಲ, ಕೊನೆಗೆ ಹೋಗಿ ಅವರ ಮನೇಲೆ ಯಾರು ಹಿರಿಯವರು ಯಜಮಾನ್ರು ಇರ್ತಾರಲ್ಲ ಅವ್ರ ಮಾತನ್ನ ಕೇಳಿನ ಹೋಟ್ ಮಾಡಬಹುದು ಅಂತ ಅನಿಸ್ತದೆ. ಎಲ್ಲೊಂದ್ ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲೂ ಓಡಾಡೋದಿಲ್ಲ, ಸಿಗೋದಿಲ್ಲ, ಮೋದಿ ಹೆಸರಲ್ಲಿ ಗೆದ್ದು ಬಿಡ್ತಾರೆ, ಮತ್ತೆ ಬಂದೇ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಸ್ವಲ್ಪ ಮಟ್ಟಿಗೆ ಇದೆ, ಒಂದು 25%, 100ದಾಗ ಒಂದು 25% ಸತ್ಯ ಇದೆ. ಕಾರಣ ಅಂದ್ರೆ ಇಲ್ಲಿ ಬನ ರಾಜಕೀಯದ ಕಾರಣ ಅಲ್ಲ, ಬಣ್ಣ ರಾಜಕೀಯ ಇರ್ಲಿ, ಅವ್ರು ಬಂದು ಜನರ ಜೊತೆ ಸಂಪರ್ಕ ಇರ್ಬೇಕಲ್ಲ. ಹೌದು, ಸ್ವಲ್ಪ ಸಂಪರ್ಕ ಕಡಿಮೆ ಇದೆ. ಬಟ್ ಅಂದ್ರೆ ಈಗ ನಾವು ನೋಡ್ತಿರ್ತೀವಿ, ನರೇಂದ್ರ ಮೋದಿ ಅವರು ನಿರಂತರವಾಗಿ ವರ್ಕ್ ಮಾಡ್ತಾ ಇರ್ತಾರೆ, 18 ಅವರು ಆ ತರ ಎಲ್ಲ ವರ್ಕ್ ಮಾಡುವಂತವರ ಪಕ್ಷದಲ್ಲಿದ್ದು ಅವ್ರನ್ನ ಮಾದರಿಯಾಗಿ ತಗೊಂಡು ಆ ತರನು ವರ್ಕ್ ಮಾಡ್ಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಹೆಸರಲ್ಲಿ ಗೆದ್ದು ಮೈ ಮರಿತಾ ಇದಾರೆ ಅಂತ ಅನ್ಸುತ್ತೆ ಸಂಸದರುಗಳು, ಯಾರೇ ಆಗ್ಲಿ. ಹೌದೌದು, ಸ್ವಲ್ಪ ಅವ್ರು ಮಾಡೋ ಲೆವೆಲ್ ಇವ್ರು ಇನ್ನೂ ಸ್ವಲ್ಪ ಹೋರಾಟ ಮಾಡಿದ್ರೆ ಇನ್ನೂ ದೇಶ ಮುಂದೆ ಹೋಗ್ಬೋದು. ಅವ್ರು ಏನ್ 543 MP ಉಳಿದಾರಲ್ಲ, ಅವ್ರೇನ್ ಕೆಲಸ ಮಾಡಿದಾರ 50% ಆದ್ರೆ ಈ MP ಮಾಡಿದ್ರೆ ಇನ್ನೂ ದೇಶ ಸಾಕಷ್ಟು ಮುಂದುವರಿಬಹುದು. ಅವ್ರ ಹೆಸರಲ್ಲಿ ಗೆದ್ದು ಹೋಗೋದು ಮಾತ್ರ ಅಲ್ಲ, ಅವ್ರ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ದೇಶ ಕಾಣಬಹುದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.